ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದು 5-6 ಬಾಳೆಹಣ್ಣು ಚೆನ್ನಾಗಿ ಗಳ್ತಿರೋಂಥದ್ದಿತ್ತು. ಸೊ ಒಂದು ಬೌಲ್ನಲ್ಲಿ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಬಾಳೆಹಣ್ಣನ್ನು ಮಿಕ್ಸರ್ಗೆ ಹಾಕಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ನಾನೀಗ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ನೋಡಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಬೆಲ್ಲ ನಿಮಗೆ ಸಿಹಿ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ಬೋದು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಈಗ ನಾನು ರೆಡಿ ಮಾಡ್ತಾ ಇದ್ದೀನಿ. ಮತ್ತು ಬಾಳೆಹಣ್ಣಲ್ಲಿ ಈಗಾಗಲೇ ನಾನು ನಿಮಗೆ ಬನ್ಸ್ ಹೇಗೆ ಮಾಡಬೇಕು ಹೇಳೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಮಂಗಳೂರು ಬನ್ಸು ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ನಾನು ಬಾಳೆಹಣ್ಣಿನ ಚಪಾತಿನ ಮಾಡ್ತಾ ಇದ್ದೀನಿ. ಸೊ ಆಮೇಲೆ ನೋಡಿ, ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮೆಲ್ಕೊಳ್ಬೇಕು. ಇದನ್ನು ಈ ರೀತಿ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಆದರೂ ನಾವು ಹಾಗೆ ಇಟ್ಬಿಟ್ರೆ ಚೆನ್ನಾಗಾಗುತ್ತೆ. ಸೊ ಬೆಳಗ್ಗೆ ನಾನು 6 ಗಂಟೆಗೆ ಎದ್ದುಬಿಟ್ಟು ಅದಕ್ಕೋಸ್ಕರ ಈಗ ನೋಡಿ ಚೆನ್ನಾಗಿ ಕಲಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಂತರೂ ರೆಡಿ ಆಗಿದೆ. ಹಾಗೆ ಈಗ ಲಟ್ಸ್ಕೊಳ್ಳೋಣ. ಡೀಟೇಲ್ ಆಗಿ ಬೇಕು ಅಂದರೆ ನಾನು ಒಂದು 2-3 ರೀತಿಯಲ್ಲಿ ಬಾಳೆಹಣ್ಣಿನ ಚಪಾತಿ ರೋಟಿಗಳನ್ನೆಲ್ಲ ನನ್ನ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ. ಹಾಗೆ ಉಂಡೆ ಮಾಡಿಕೊಂಡು ನೋಡಿ, ಸೈಡೆಲ್ಲ ಅಂಚೆಲ್ಲ ಈ ರೀತಿ ಕಟ್ಕೊಂಡು ಈಗ ನಾನು ಲಟ್ಸ್ಕೊಳ್ತಾ ಇದ್ದೀನಿ. ನೀವು ಚಪಾತಿನಾದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ರೋಟಿ ಆದರೂ ಮಾಡ್ಕೊಳ್ಬೋದು. ಚಪಾತಿ ಆದರೆ ಮಿಡ್ಲಲ್ಲಿ ಈ ರೀತಿ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಮತ್ತೆ ಪುನಃ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅಲ್ಲೂ ಕೂಡ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಪದರಾಗಿ ಬರುತ್ತೆ. ಈ ರೀತಿ ನೀವು ಬಾಳೆಹಣ್ಣಿನ ರೋಟಿನ ಮಾಡಿಕೊಂಡ್ರೆ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ. ಮತ್ತು ಬಾಳೆಹಣ್ಣು ರೋಟಿಗೆ ನಮಗೆ ಜಸ್ಟ್ ಚಟ್ನಿ ಪುಡಿ ಮತ್ತು ತುಪ್ಪ ಇದ್ಬಿಟ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಅಂದರೆ ಜಾಸ್ತಿ ಕಷ್ಟನೂ ಇಲ್ಲ ಮಾಡೋದು, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ರೀತಿ ನೋಡಿ ತಿಳುವಾಗಿ ಲಟ್ಸ್ಕೊಂಡಿದ್ದೀನಿ. ಹಾಗೆ ಕಾವಲಿ ಕೂಡ ನಾನು ಆಗಲೇ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಈಗ ನೋಡಿ ಲಟ್ಸ್ಕೊಂಡಿರೋ ಅಂತ ಚಪಾತಿನ ಹಾಕ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಮತ್ತು ಚಟ್ನಿ ಪುಡಿ ಇದ್ಬಿಟ್ರೆ ಸಾಕು ಫ್ರೆಂಡ್ಸ್. ನೀವು ಇದಕ್ಕೆ ಚಟ್ನಿ ಬೇಕಂತ ಇಲ್ಲ. ಸೊ ಟೇಸ್ಟಿಯಾಗಿರುತ್ತೆ, ಅಂದರೆ ಸ್ವೀಟಿಶ್ ಆಗಿರುತ್ತಲ್ವಾ. ಸೊ ಚಟ್ನಿ ಪುಡಿ ಜೊತೆಗೆ ಚೆನ್ನಾಗಿರುತ್ತೆ. ಈ ರೀತಿ ನೋಡಿ ಪದರಾಗಿರುವಂತಹ ಬಾಳೆಹಣ್ಣಿನ ಚಪಾತಿ ಬ್ರೇಕ್ಫಾಸ್ಟ್ಗೆ ಈಗ ರೆಡಿ ಆಗಿದೆ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ನಾವು ಹೊರಗಡೆ ಹೋಗ್ಲಿಕ್ಕಿತ್ತು. ಸೊ ಎಲ್ಲಿ ಹೋಗ್ತೀವಿ, ಇವತ್ತೇನು ಹೊಸ ಐಟಮನ್ನು ಮನೆಗೆ ತೊಗೊಂಡು ಬರ್ತೀವಿ ಹೇಳೋದನ್ನು ನೀವು ನೋಡ್ಬೋದು. ಹಾಗೆ ನೋಡಿ ಎಲ್ಲ ಚಪಾತಿ ಎಲ್ಲ ರೆಡಿ ಆಗಿದೆ. ಮತ್ತು ನೋಡಿ, ಸೃಜನ್ ಈಗ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ. ಸೊ ಅವನಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ಸೊ ಈಗಾಗಲೇ ಒಂದು 2-3 ಬುಕ್ಸ್ಗಳನ್ನು ಅವನು ತುಂಬಿಸಿದ್ದಾನೆ ಡ್ರಾಯಿಂಗ್ ಮಾಡಿಬಿಟ್ಟು. ಜಾಸ್ತಿ ಅವನು ಎನಿಮೆ ಡ್ರಾಯಿಂಗನ್ನು ಮಾಡ್ತಾನೆ. ಸೀನರಿ ಎಲ್ಲ ಒಂದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ನಮ್ಮನೆ ಇಲ್ಲಿ ಚಿನ್ನು ಬೇರೆ ಬಂದುಬಿಟ್ಟಿದೆ. ಸೊ ಅದು ನಾವು ಏನೇ ಕೆಲಸ ಮಾಡೋದಿದ್ರು ಈಗ ನಮ್ಮ ಜೊತೆಗೇನೆ ಇರ್ತಾ ಇದೆ. ಇದು ಚಿನ್ನು ಅಂತದು ಅಂತದು ಪೇಂಟಿಂಗ್ ಮಾಡು, ಹೋಗು ಪೇಂಟಿಂಗ್ ಮಾಡು. ಎಂಥದ್ದು ಮತ್ತೆ ಅಲ್ಲಿ ನೋಡಿ, ಸೃಜನ್ ಡ್ರಾಯಿಂಗ್ ಮಾಡುವಾಗ ಕೂಡ ಅಲ್ಲೇ ಬಂದಿತ್ತು. ನೀರೇನಾದರೂ ಚಲ್ ಬಿಡ್ಬೋದು ಅಂತ ಹೇಳ್ತಾ ಇದ್ದೆ. ಇರ್ಲಿ ಬಿಡಮ್ಮ, ಏನು ಆಗಲ್ಲ ಹೇಳ್ಕೊಂಡು ಹೇಳ್ತಾ ಇದ್ದ. ಹಾಗೆ ನೋಡಿ, ಮಧ್ಯಾಹ್ನ ನಾವು TSSಗೆ ಬಂದಿದ್ವಿ. ಆ್ಯಕ್ಚುಲಿ TSS ಅಲ್ಲಿ ಕುಕ್ಕರ್ ಎಲ್ಲ ಆಫರ್ ಇತ್ತು. ಸೊ ನನಗೆ ಹಳೆ ಕುಕ್ಕರನ್ನು ಕೊಟ್ಬಿಟ್ಟು ಹೊಸದು 2 ಕುಕ್ಕರನ್ನು ತೊಗೊಳ್ಲಿಕ್ಕಿತ್ತು. ಸೊ 2 ಕುಕ್ಕರನ್ನು ನಾನಿಲ್ಲಿ ಪರ್ಚೇಸ್ ಮಾಡಿದೆ. ಹಳೆ ಕುಕ್ಕರನ್ನು ಕೊಟ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಹಾಗೆ ಗ್ರೋಸರೀಸ್ ಇದೆಲ್ಲ ತೊಗೊಳೋದಿತ್ತು, ಎಲ್ಲ ತೊಗೊಂಡು ಈಗ ನಾನು ಮನೆಗೆ ಬಂದಿದ್ದೀನಿ. ನಿಮಗೆ ತೋರಿಸ್ಕೊಡ್ಲಾ ಯಾವ ಕುಕ್ಕರನ್ನು ತೊಗೊಂಡಿದ್ದೀನಿ ಹೇಗಿದೆ ಹೇಳ್ಕೊಂಡು. ಪ್ರೆಸ್ಟೀಜಲ್ಲಿ ನಾನು ನೋಡಿ 2 ಕುಕ್ಕರನ್ನು ತೊಗೊಂಡಿದ್ದೀನಿ. ಒಂದು ಕುಕ್ಕರು ಆ್ಯಕ್ಚುಲಿ 5.5 ಲೀಟರ್ದು ಮತ್ತು ಇನ್ನೊಂದು 7.5 ಲೀಟರ್ದು.
ಸೊ ಒಂದು ನಾನು ಅಲ್ಯೂಮಿನಿಯಮ್ದು ತೊಗೊಂಡಿದ್ದೀನಿ, ಇನ್ನೊಂದು ಸ್ಟೀಲ್ ತೊಗೊಂಡಿದ್ದೀನಿ. ಇದು 7.5 ಲೀಟರ್ ಕುಕ್ಕರು. ಆ್ಯಕ್ಚುಲಿ ಅದು ತುಂಬ ಅಗಲವಾಗಿದೆ, ಅಂದರೆ ನನಗೆ ಹೈಟಲ್ಲಿ ಬೇಡಾಗಿತ್ತು. ಸೊ ಅಗಲವಾಗಿರುವಂಥದ್ದಾದರೆ ನಮಗೆ ಜಾಸ್ತಿ ಜನ ಬಂದಾಗ ಪುಲಾವ್ ಎಲ್ಲ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಹೈಟ್ ಇರುವಂಥ ಕುಕ್ಕರ್ ಆದರೆ ಏನಾಗುತ್ತೆ ಗೊತ್ತಾ, ಕೆಳಗಡೆಗೆ ಒಂದು ಸ್ವಲ್ಪ ಪುಲಾವ್ ಎಲ್ಲ ಮಾಡಿದ್ರೆ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರದ್ದು ಬೇಕು ಅಂತ ಒಂದು ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ. ಸೊ ಅದೇ ರೀತಿದೆ ನನಗೆ ಸಿಕ್ತು, ಚೆನ್ನಾಗಿ ಆಫರ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ. ಇಂಡಾಲಿಯಂ ತೊಗೊಂಡಿದ್ದೀನಿ. ಇದಕ್ಕೆ ನನಗೆ 2500 ಆಯಿತು, ಪ್ರೆಸ್ಟೀಜ್ ಕಂಪ್ನಿದು. ಓಕೆನಾ. ಹಾಗೆ ಇನ್ನೊಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ಇದು ಅಷ್ಟೇ ಪ್ರೆಸ್ಟೀಜ್ದೆ, ಬಟ್ ಇದು 5.5 ಲೀಟರ್ದು ಮತ್ತು ಸ್ಟೀಲ್ದು. ಅಂದರೆ ಒಂದು ಸ್ಟೀಲ್ ತೊಗೊಂಡಿದ್ದೀನಿ, ಒಂದು ಇಂಡಾಲಿಯಂ ತೊಗೊಂಡಿದ್ದೀನಿ. ಸ್ಟೀಲಿಂದು ಒಂದ್ಸರಿ ಅಂದರೆ ನಮಗೆ ರೈಸ್ಗೆ ಎಲ್ಲ ಇಡುವಾಗ ಹದ ಪುಟ್ಟದು ಒಂದು ಬೇಕಿತ್ತು. ಆ್ಯಕ್ಚುಲಿ ಮೊದಲು ನನ್ನ ಹತ್ರ ಒಂದು ಕುಕ್ಕರ್ ಇತ್ತು, ಒಂದ್ಸರಿ ಅದು ಕುಕ್ಕರ್ ಸಿಡ್ದೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಈಗ ನಾನು ಬೇರೆದು ಸ್ಟೀಲ್ದು ತೊಗೊಂಡಿದ್ದೀನಿ. ಇದನ್ನು ಯೂಸ್ ಮಾಡಿ ನಿಮ್ಗೆ ಇನ್ಯಾವಾಗಾದ್ರೂ ಹೇಳ್ತೀನಿ ಹೇಗಿತ್ತು ಹೇಳೋದನ್ನು. ಇದು ರೈಸ್ ಮಾಡೋದಕ್ಕೆ ಮತ್ತು ಒಂದು ಸ್ವಲ್ಪನೇ ನಮಗೆ ಬೇಳೆ ಬೇಯಿಸ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಚಿಕ್ಕದೊಂದು ತೊಗೊಂಡಿದ್ದೀನಿ. ಮತ್ತು ನೋಡಿ ಈ ರೀತಿ ಇದೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮು ಸ್ಟೀಲ್ದು ತೊಗೊಂಡಿರೋದು. ಇಷ್ಟು ವರ್ಷನೂ ನಾನು ಎಲ್ಲನೂ ಇಂಡಾಲಿಯಮ್ಮೇ ತೊಗೊಳ್ತಾ ಇದ್ದೆ. ಸೊ ಮತ್ತು ಇದ್ರ ಒಳಗಡೆಗೆ ಅನ್ನ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಚಿಕ್ಕ ಈ ರೀತಿ ಕಂಟೈನರನ್ನು ಕೂಡ ತೊಗೊಂಡಿದ್ದೀನಿ ಸ್ಟೀಲ್ದು. ಸೊ ಇದನ್ನ ಇಟ್ಬಿಟ್ಟು ಅಂದರೆ 1.5 2 ಗ್ಲಾಸ್ನಷ್ಟು ರೈಸ್ ಇದರಲ್ಲಿ ಬೇಯುತ್ತೆ ಅಲ್ವಾ. ಅದ್ರ ಮೇಲ್ಗಡೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಇದರಲ್ಲೂ ಕೂಡ ಒಂದು ಚಿಕ್ಕ ಬೌಲನ್ನು ಇಟ್ಬಿಟ್ರೆ ನಾವು ಬೇಳೆ ಎಲ್ಲ ಬೇಯಿಸ್ಕೊಳ್ಬೋದು, ಡೈಲಿ ಯೂಸ್ಗೆ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಸೊ ಸ್ಟೀಲ್ದು ಒಂದು ಕುಕ್ಕರು. ಇದಕ್ಕೆ 2800. ಆ್ಯಕ್ಚುಲಿ ಕಡಿಮೆ ಲೀಟರ್ದಕ್ಕೇ ಜಾಸ್ತಿ ಇದೆ ಪ್ರೈಸ್ ಅಂತ ಹೇಳ್ಬೋದು. ಹಾಗೆ ಒಂದೊಂದು ಕುಕ್ಕರ್ಗೆ ಒಂದೊಂದು ಸ್ಟೀಲ್ ಬಾಟಲ್ ಕೂಡ ಆಫರ್ ಇತ್ತು. ಸೊ ಇದಿಷ್ಟನ್ನು ನಾನು ತೊಗೊಂಡು ಬಂದಿದ್ದೀನಿ. ಪ್ರೆಸ್ಟೀಜ್ದು 2 ಕುಕ್ಕರನ್ನು ಈಗ ತೊಗೊಂಡು ಬಂದಿದ್ದೀನಿ. ಓಕೆನಾ. ಹಾಗೆ ಇದನ್ನು ಓಪನಿಂಗ್ ಮಾಡಬೇಕಲ್ವಾ ಫ್ರೆಂಡ್ಸ್, ಅವತ್ತೇ ನಾನು ಓಪನಿಂಗನ್ನು ಮಾಡ್ತಾ ಇದ್ದೀನಿ. ಅದೇ ಕುಕ್ಕರಲ್ಲಿ ನಾನು ಕಾರ್ನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಅವತ್ತು ಲಂಚ್ಗೆ ನಮ್ಮ ಮನೆಗೆ ಅಕ್ಕ ಅವರೆಲ್ಲ ಬರ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾನು ಕಾರ್ನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಕಾರ್ನ್ ಬಿರಿಯಾನಿ ಕೂಡ ತೋರಿಸ್ಕೊಟ್ಟಿದ್ದೀನಿ ನನ್ನ ಚಾನಲ್ನಲ್ಲಿ. ಸೊ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ನಾನು. ಮತ್ತೆ ನೋಡಿ, ನಮ್ಗೇನಾದ್ರೂ ಒಂದು ಹೊಸ ಐಟಮ್ ತಗೊಂಡ್ಮೇಲೆ ಅದನ್ನ ಯೂಸ್ ಮಾಡಿ ಯಾವಾಗ ನೋಡ್ತೀವಿ ಅಂತ ಅನಿಸ್ತಾ ಇರುತ್ತೆ ಅಲ್ವಾ. ಸೊ ಇವತ್ತೇ ಓಪನಿಂಗ್ ಮಾಡಿಬಿಡೋಣ, ಸೊ ಅಕ್ಕ ಬಾವ ಅವರೆಲ್ಲ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಇದರಲ್ಲೇ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕಾರ್ನ್ ಬಿರಿಯಾನಿ ಮಾಡೋದು ಕೂಡ ತುಂಬ ಸುಲಭ. ಸೊ ಕಾರ್ನ್ ಬಿರಿಯಾನಿನ ಇವತ್ತು ನಾನು ಇದರಲ್ಲಿ ಮಾಡಿದ್ದೀನಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂತು. ಒಂದು ಸ್ವಲ್ಪ ಕೂಡ ಕೆಳಗಡೆ ಹಿಡ್ದಿಲ್ಲ, ಮತ್ತು ಚೆನ್ನಾಗಿ ಉದುರಾಗಿ ಕಾರ್ನ್ ಬಿರಿಯಾನಿ ಬಂದಿತ್ತು. ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ಹೇಗೆ ಬಂದಿತ್ತು ಅಂದ್ಬಿಟ್ಟು. ಜಸ್ಟ್ 2 ವಿಸಲನ್ನು ಹಾಕ್ಸ್ಕೊಂಡೆ ನಾನು. ಪುಲಾವ್ಗೆ ಜಾಸ್ತಿ ವಿಸಲ್ ಬೇಕಾಗಲ್ಲ. ಈಗ ನೋಡಿ, ನೋಡ್ತಾ ಇರ್ಬೋದು ನೀವು ಎಷ್ಟು ಉದುರಾಗಿ ಕಾರ್ನ್ ಬಿರಿಯಾನಿ ರೆಡಿಯಾಗಿದೆ ಫ್ರೆಂಡ್ಸ್. ಎಲ್ಲರೂ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಸೊ ಇದನ್ನು ನೋಡಿ, ಕಾರ್ನ್ ಬಿರಿಯಾನಿ ಈಗಂತೂ ರೆಡಿಯಾಗಿದೆ. ಹಾಗೆ ಅಕ್ಕನ ಮಕ್ಕಳು ಎಲ್ಲ ಸೇರಿಕೊಂಡು ಮಧ್ಯಾಹ್ನ ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲ ಕೂತ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ಪೇಂಟಿಂಗ್ ಕಾಂಪಿಟೇಷನ್ ಮಾಡ್ಕೊಂಡಿದ್ರು ಅವರು ಒಬ್ರಿಗೊಬ್ರು. ಸೊ ಒಂದೇ ಸೀನರಿನ ತಗೊಂಡು ಎಲ್ಲರೂ ಮಾಡ್ತಾ ಹೇಗಾಗುತ್ತೆ ಅಂತ ನೋಡ್ತಾ ಅವರು ಮಾಡ್ತಾ ಇದ್ದಾರೆ. ಹಾಗೆ ಇವತ್ತಿನ ಬ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.